ಈ ಸಿನಿಮಾದಲ್ಲಿ ದರ್ಶನ್ ಅವ್ರದ್ದು ಒಂದು ಟ್ರೂ ಸ್ಟೋರಿ ಥರ ಕಾಣ್ತಾ ಇದೆ. ಹೇಳಿ ಸರ್. ಚೆನ್ನಾಗೈತಮ್ಮ, ಹೇಳಿ ಸರ್. ಚೆನ್ನಾಗೈತೆ ಅಷ್ಟೇ. ಸಬ್ಜೆಕ್ಟ್ ಕ್ಲೈಮ್ಯಾಕ್ಸಲ್ಲಿ ಸ್ವಲ್ಪ ಇದು ಅಂದರೆ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಅಷ್ಟೇ. ಸಿನಿಮಾ ನೋಡಿದ್ವಿ, ಒಂದು ಕುತೂಹಲ ಇಟ್ಕೊಂಡು ಹೋಗಿದ್ವಿ. ಎಲ್ಲರಿಗೂ ಕುತೂಹಲ ಇರುತ್ತೆ, ನನಗೂ ಇತ್ತು. ಅದು ತೋರಿಸಿದ್ರು. ವಿ ಡೋಂಟ್ ನೋ ವಾಟ್ ಈಸ್ ದ ಗ್ರೌಂಡ್ ರಿಯಾಲಿಟಿ. ಯಾಕಂದರೆ ಇದು ಯಾವುದೂ ಪ್ರೂವ್ ಆಗಿಲ್ಲ. ಊಹಾಪೋಹಗಳು ಬಂದಿದ್ದು. ಅವರು ಮಾಡಿದ್ದಾರೆ, ಇನ್ನೊಬ್ಬರು ಮಾಡಿದ್ದಾರೆ ಗೊತ್ತಿಲ್ಲ. ಈ ಸಿನಿಮಾದಂತೂ ಅವರೇ ಮಾಡಿದ್ದಾರೆ ಅಂತ ತೋರಿಸಿದ್ದಾರೆ. ಸಿನಿಮ್ಯಾಟಿಕ್ ಇತ್ತು. ಹಿಂಗೆ ಮಾಡೋದು ಅಂತ ಇದೆ. ಬಟ್ ಅದರಿಂದ ನಾವು ಇನ್ನೊಂದು ಪ್ರೂವ್ ಆಗುತ್ತೆ. ಈ ಮೂವಿ ಬೇಸಲ್ಲಿ ಈಗ ಸಂಜು ಬಾಬಾ MBBS ಬಂತಲ್ಲ, ಅದರಲ್ಲಿ ನಮ್ಮ ಸಂಜಯ್ ದತ್ ಅವ್ರಿಗೆ ಹೇಗೆ ಮರ್ಸಿ ಕೊಟ್ಟರು ಕೋರ್ಟಲ್ಲಿ, ಅದೇ ಥರ ಈ ಮೂವಿ ನೋಡಿಬಿಟ್ಟು ಕೋರ್ಟ್ ಇದನ್ನ ಪರಿವರ್ತನೆ ಮಾಡಿ ನಮ್ಮ ಡಿ ಬಾಸ್ನ ಆದಷ್ಟು ಬೇಗ ಬಿಟ್ಕೊಡ್ಬೇಕು ಅಂತ ಕೇಳ್ತಾರೆ. ತುಂಬ ಚೆನ್ನಾಗಿದೆ ಮೂವಿ. ಮೂವಿ ಹೇಗಿತ್ತು ಹೇಳಿ ಸರ್. ಮೂವಿ ಹೇಗಿತ್ತು ಹೇಳಿ ಸರ್. ಹೇಗಿತ್ತು ಹೇಳಿ. ಚೆನ್ನಾಗಿತ್ತಾ? ಇಷ್ಟ ಆಯ್ತು ನಿಮಗೆ? ಮೂವಿ ಹೇಗಿತ್ತು ಹೇಳಿ. ಹೇಗಿತ್ತು ಹೇಳಿ ಹೇಳಿ. ಮೂವಿ ಹೇಗಿತ್ತು ಹೇಳಿ. ಮೂವಿ ಹೇಗಿತ್ತು ನಿಮ್ಗೆ ಇಷ್ಟ ಆಯ್ತಾ? ಹಾಂ ಹೇಳಿ ಹೇಳಿ. ಹಾಂ ಬಾಸ್ ಮೂವಿ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ. ಏನು ಎಕ್ಸ್ಪೆಕ್ಟ್ ಮಾಡಿದ್ರಿ ಮೇಡಮ್ ಸಿನಿಮಾದಲ್ಲಿ? ಇಲ್ಲ ಬಟ್ ಮೂವಿ ಮೇಲೆ ಇಷ್ಟೆಲ್ಲ ಬಂದಿದೆ ಈ ಕೇಸಲ್ಲಿ ಅಂತ ಅಂದ್ಬಿಟ್ಟು ಗೊತ್ತಾಯಿತು. ಈ ಒಂದು ಮೂವಿ ಜನ ಎಲ್ಲ ನೋಡಿಬಿಟ್ಟು ಅವರೊಂದು ಆಶೀರ್ವಾದದಿಂದ ಅಟ್ಲೀಸ್ಟ್ ಅವರೊಂದು ದೇವ್ರ ಹತ್ರ ಬೇಡ್ಕೊಳ್ಳಿ ದರ್ಶನ ಆಚೆ ಬರ್ಬೇಕು. ನಿಮಗೆ ಆ ಕ್ಯಾರೆಕ್ಟರ್ ನೋಡುವಾಗ ನಿಮಗೆ ಯಾವ ಥರ ಫೀಲ್ ಆಗುತ್ತೆ? ತುಂಬ ಬೇಜಾರಾಯಿತು. ಆ್ಯಕ್ಚುಲಿ ದರ್ಶನ ಅವ್ರಿಗೆ ಏನು ಪಾತ್ರನೇ ಇಲ್ಲ. ಯಾರೋ ಮಾಡಿ ತಪ್ಪಿಸ್ಕೊಂಡು ಅವ್ರು ಆಗಿದ್ದಾರೆ ಅಂತ. ಧನುಷ್ ಅವರ ಆ್ಯಕ್ಟಿಂಗು ತುಂಬ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ. ದರ್ಶನ್ ಅವರ ನೈಜ ಘಟನೆನ ಈ ಸಿನಿಮಾ ಇಲ್ಲ ಕಾಲ್ಪನಿಕನ ಸರ್? ಅದು ನೈಜ ಘಟನೆ ಇದ್ರೂ ಇರ್ಬೋದು, ಇಲ್ಲದೇ ಇರ್ಬೋದು. ಬಟ್ ಫಿಲಮ್ ತುಂಬ ಚೆನ್ನಾಗಿ ಕೊಡ್ಬೋದು ಸರ್. ನಿಮಗೆ ಅನಿಸುತ್ತೆ ಸರ್? ಚೆನ್ನಾಗಿದೆ. ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಏನು ಇಷ್ಟ ಆಯಿತು ಸಿನಿಮಾದಲ್ಲಿ? ತಪ್ಪು ಮಾಡದೇ ಇದ್ರೂ ಮಾಡಿರೋ ಥರನೂ ತೋರಿಸ್ಬೋದು, ಹಿಂದೆನೂ ತೋರಿಸ್ಬೋದು. ಒಂದು ಕಲ್ಪನೆ ಮಾಡಿಕೊಂಡು ಮೂವಿ ತೆಗ್ದಿದ್ದಾರೆ. ಸದ್ಯಗಳು ಮುಂದಿನ ದಿನಗಳಲ್ಲಿ ಹೊರಗಡೆ ಬರಲಿ, ಒಳ್ಳೆಯದಾಗಲಿ.